ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ರೋಪ್ ಫ್ರಮ್ ಎ ಪೆಗ್ ಆನ್ ಲೆವೆಲ್ ಗ್ರೌಂಡ್ ಈಸ್ ಟೈಟ್ ಟೈಟ್ಲಿ ಟು ದಿ ಟಾಪ್ ಆಫ್ ಎ ಕೋನ್ ಶೇಪ್ಡ್ ಟೆಂಟ್. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇದು ಕೋನ್ ಇದೆ. ಓಕೆ, ಸೊ ಈ ಕೋನ್ಗೆ ಓಕೆ ಕೊನಿಕಲ್ ಟೆಂಟ್ಗೆ ಒಂದು ಪಾಯಿಂಟ್, ಪೆಗ್ ಅಂದ್ರೆ ಒಂದು ಮಳೆ ಅನ್ಕೊಳ್ರಿ, ಅಲ್ಲಿಂದ ಒಂದು ರೋಪು ಟೈಟ್ ಆಗಿ ಕಟ್ಟಿದ್ದಾನೆ. ಓಕೆ, ಯಾವ್ದಕ್ಕೆ ಇದು ಟೆಂಟಿಗೆ ಓಕೆ ಒಂದು ಗ್ರೌಂಡ್ ಇಂದ ಮಳೆ ಹೊಡೆದ್ಬಿಟ್ಟು ಒಂದು ರೋಪ್ ಕಟ್ಟಿದ್ದಾನೆ. ಓಕೆ, ಇದು ಬಂದ್ಬಿಟ್ಟು ರೋಪ್. ಆಂಗಲ್ ಎಷ್ಟು ಮಾಡ್ತಾ ಇದೆ ವಿತ್ ಅನ್ ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ. ಇವ್ರ ಮಧ್ಯ ಆಂಗಲ್ 30 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಆಮೇಲೆ ದ ವಾಲ್ ಆಫ್ ಟೆಂಟ್ ಈಸ್ ಇನ್ಕ್ಲೈನ್ಡ್ ಎಟ್ ಅನ್ ಆಂಗಲ್ ಆಫ್ 60 ಡಿಗ್ರಿ ವಿತ್ ದ ಸೇಮ್ ಗ್ರೌಂಡ್ ಹ್ಯಾಸ್ ಶೋನ್ ಇನ್ ದ ಫಿಗರ್. ಓಕೆ, ಈ ಟೆಂಟ್ ಇದೆ ಅಲ್ಲ, ಓಕೆ ಈ ಟೆಂಟ್ ವಾಲ್ ಬಂದ್ಬಿಟ್ಟು ಆ ಗ್ರೌಂಡ್ ಜೊತೆ ಆಂಗಲ್ ಎಷ್ಟು ಮಾಡ್ತಾ ಇದೆ, 60 ಡಿಗ್ರಿ ಮಾಡ್ತಾ ಇದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾನೆ, ಇಫ್ ಎ ಸಿ ಇಸ್ ಈಕ್ವಲ್ ಟು 8 ಮೀಟರ್. ಓಕೆ, ಎ ಸಿ ಬಂದ್ಬಿಟ್ಟು 8 ಮೀಟರ್ ಅಂತ ಕೊಟ್ಟಿದ್ದಾನೆ. ಈಗ ಏನೇನ್ ಫೈಂಡ್ ಮಾಡ್ಬೇಕು ನೋಡ್ರಿ, ಎ ಬಿ ಕಂಡಿಬೇಕು, ಬಿ ಸಿ ಕಂಡಿಬೇಕು, ಎ ಡಿ ಕಂಡಿಬೇಕು, ಆಮೇಲೆ ಡಿ ಸಿ ಕಂಡಿಬೇಕು. ಓಕೆ, ಸೊ ಫಸ್ಟ್ ಈಗ ಎ ಬಿ ಫೈಂಡ್ ಮಾಡೋಣ. ಸೊ ನಾನೇನ್ ಮಾಡ್ತೀನಿ, ಈ ಚಿಕ್ಕ ಟ್ರಯಾಂಗಲ್ ತಗೊಂತೀನಿ. ಓಕೆ, ಸೊ ಅದನ್ನ ಇಲ್ಲಿ ಸಪರೇಟ್ ಆಗಿ ಬರ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಯಾವ ಟ್ರಯಾಂಗಲ್ ತಗೊಂತೀನಿ ಅಂದ್ರೆ ಎ ಬಿ ಸಿ, ಈ ಆಂಗಲ್ ಬಂದ್ಬಿಟ್ಟು ಎಷ್ಟಿದೆ, 60 ಡಿಗ್ರಿ ಇದೆ. ಓಕೆ, ಸೊ ನನಗೆ ಎ ಸಿ ಗೊತ್ತು ಎಷ್ಟು, 8 ಮೀಟರ್ ಅಂತ ಗೊತ್ತು. ಸೊ ನೀವೇ ನೋಡ್ರಿ, ಇದು ಆಂಗಲ್ ಅಂದ್ರೆ ಈ ಆಂಗಲ್ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಆಮೇಲೆ ಇದು 90 ಡಿಗ್ರಿ ಅಂದ್ರೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪಾಟನಸ್ ಆಗುತ್ತೆ. ಇನ್ನು ಉಳಿದಿದ್ದೇನು, ಅಡ್ಜಸೆಂಟ್. ಸೊ ಈಗ ನನಗೆ ಫಸ್ಟ್ ನನಗೆ ಏನ್ ಬೇಕು, ಎ ಬಿ ಬೇಕು. ಓಕೆ, ಎ ಬಿ ಬೇಕಂದ್ರೆ ನಥಿಂಗ್ ಬಟ್ ಅಪೋಸಿಟ್ ಬೇಕು. ನನಗೇನ್ ಗೊತ್ತು, ಹೈಪಾಟನಸ್ ಗೊತ್ತು. ಸೊ ಅಪೋಸಿಟ್ ಹೈಪಾಟನಸ್ಗೆ ಫಾರ್ಮುಲಾ ಇರೋದೇನು, ಸೈನ್ ಟೀಟಾ. ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪಾಟನಸ್. ಆಂಗಲ್ ಎಷ್ಟಿದೆ, ಟೀಟಾ ಬಂದು 60 ಡಿಗ್ರಿ ಇದೆ. ಅಪೋಸಿಟ್ ಬಂದ್ಬಿಟ್ಟು ಎ ಬಿ, ಹೈಪಾಟನಸ್ ಬಂದು 8 ಇದೆ. ಓಕೆ, ಸೊ ಇವಾಗ ಸೈನ್ 60 ವ್ಯಾಲ್ಯೂ ಏನು, √3/2 ಇಸ್ ಈಕ್ವಲ್ ಟು ಎ ಬಿ ಬೈ 8. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2 ಇಂಟು ಎ ಬಿ ಇಸ್ ಈಕ್ವಲ್ ಟು 8√3 ಆಗುತ್ತೆ. ಸೊ ಈಗ ನೀವು ನೋಡಿದ್ರೆ 2 ಇಂಟು ಎ ಬಿ ಇಸ್ ಈಕ್ವಲ್ ಟು 8√3 ಆಗುತ್ತೆ. ಎ ಬಿ ಇಸ್ ಈಕ್ವಲ್ ಟು 8√3 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಗುತ್ತೆ. 2 1 ಜಾ 2 4 ಜಾ. ಸೊ ಎ ಬಿ ಬಂದ್ಬಿಟ್ಟು ಏನು, 4√3. ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ, ಸೊ ನೀವು ಇಲ್ಲಿ ಮೀಟರ್ ಅಂತ ಬರೀಬೇಕು. ಎ ಬಿ ವ್ಯಾಲ್ಯೂ ಏನು, 4√3 ಅಂತ ಗೊತ್ತಾಯ್ತು. ಸೊ ಎ ಬಿ ವ್ಯಾಲ್ಯೂ ಬಂದ್ಬಿಟ್ಟು 4√3 ಮೀಟರ್. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದು ಎರೇಸ್ ಮಾಡ್ತೀನಿ. ಈಗ ಎ ಬಿ ಗೊತ್ತಾಯ್ತು. ಈಗ ನೆಕ್ಸ್ಟ್ ನನಗೇನು, ಬಿ ಸಿ ಬೇಕು. ಓಕೆ, ಇದು ಬಿ ಸಿ ಬೇಕು. ಬಿ ಸಿ ಅಂದ್ರೆ ಅಡ್ಜಸೆಂಟ್ ಬೇಕು, ಹೈಪಾಟನಸ್ ಗೊತ್ತು. ಅಡ್ಜಸೆಂಟ್ ಹೈಪಾಟನಸ್ ಫಾರ್ಮುಲಾ ಏನು, ಕಾಸ್ ಟೀಟಾ. ಕಾಸ್ ಟೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟನಸ್. ಸೊ ಕಾಸ್ ಟೀಟಾ ವ್ಯಾಲ್ಯೂ ಏನು, 60. ಅಡ್ಜಸೆಂಟ್ ಏನಿದೆ, ಬಿ ಸಿ. ಹೈಪಾಟನಸ್ ಏನು, 8. ಸೊ ಈಗ ನೀವು ನೋಡಿದ್ರೆ ಕಾಸ್ 60 ವ್ಯಾಲ್ಯೂ ಏನು, 1/2. ಓಕೆ, ಸೊ ಕಾಸ್ 60 ವ್ಯಾಲ್ಯೂ 1/2, ಬಿ ಸಿ ಬೈ 8. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2 ಇಂಟು ಬಿ ಸಿ ಇಸ್ ಈಕ್ವಲ್ ಟು 1 ಇಂಟು 8. ಬಿ ಸಿ ಇಸ್ ಈಕ್ವಲ್ ಟು 8 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಗುತ್ತೆ. 2 1 ಜಾ 2 4 ಜಾ. ಬಿ ಸಿ ವ್ಯಾಲ್ಯೂ ಏನಾಯ್ತು, 4 ಮೀಟರ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 4 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಇವಾಗ ಈಗ ನಾನು ದೊಡ್ಡ ಟ್ರಯಾಂಗಲ್ ತಗೊಂತೀನಿ. ನನಗೆ ಎ ಡಿ ಬೇಕು. ಎ ಡಿ ಬೇಕಂದ್ರೆ ಈ ಟ್ರಯಾಂಗಲ್ ತಗೊಂತೀನಿ, ಎ ಬಿ ಟಿ. ಓಕೆ, ಅದನ್ನ ಸಪರೇಟ್ ಆಗಿ ಬರೀತೀನಿ. ಎ ಬಿ ಡಿ ಇದು 90 ಡಿಗ್ರಿ, ಇದು ಎಷ್ಟಿದೆ, ಇದು 30 ಡಿಗ್ರಿ ಇದೆ. ಓಕೆ, ಈಗ ನನಗೆ ಏನ್ ಗೊತ್ತು, ಎ ಬಿ ವ್ಯಾಲ್ಯೂ ಗೊತ್ತು. ಎ ಬಿ ವ್ಯಾಲ್ಯೂ ಏನು, 4√3 ಮೀಟರ್ ಅಂತ ಗೊತ್ತು. ಹೌದಾ, ಎ ಬಿ ವ್ಯಾಲ್ಯೂ 4√3 ಅಂತ ಗೊತ್ತು. ಈಗ ನೀವೇ ನೋಡ್ರಿ, ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಏನಿರುತ್ತೆ, ಹೈಪಾಟನಸ್ ಇರುತ್ತೆ. ಇದು ಆಂಗಲ್ ಅಂದ್ರೆ ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ, ಇದು ಅಪೋಸಿಟ್. ಉಳಿದಿದ್ದೇನು, ಅಡ್ಜಸೆಂಟ್. ಸೊ ಈಗ ನನಗೆ ಏನ್ ಬೇಕು, ಎ ಡಿ ಅಂದ್ರೆ ಹೈಪಾಟನಸ್ ಬೇಕು. ನನಗೇನ್ ಗೊತ್ತು, ಅಪೋಸಿಟ್ ಗೊತ್ತು. ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಸೈನ್ ಟೀಟಾ ಇಸ್ ಈಕ್ವಲ್ ಟು ಏನು, ಅಪೋಸಿಟ್ ಬೈ ಹೈಪಾಟನಸ್. ಸೊ ಸೈನ್ ಟೀಟಾ ವ್ಯಾಲ್ಯೂ ಏನಿದೆ, ಟೀಟಾ ವ್ಯಾಲ್ಯೂ 30 ಇದೆ.
ಅಪೋಸಿಟ್ ಬಂದ್ಬಿಟ್ಟು 4√3, ಹೈಪೋಟೆನಸ್ AD. ಓಕೆ, ಸೊ ಈಗ ನೀವು ನೋಡಿದ್ರೆ sin 30 ಬಂದ್ಬಿಟ್ಟು 1/2 4√3 ಡಿವೈಡೆಡ್ ಬೈ AD. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 1 into AD is equal to 2 into 4√3. AD is equal to ಏನಾಗುತ್ತೆ 2 4 8 8√3 ಮೀಟರ್ ಆಗುತ್ತೆ. AD ವ್ಯಾಲ್ಯೂ ಬಂದ್ಬಿಟ್ಟು 8√3 ಅಂತ ಗೊತ್ತಾಯ್ತು. ಸೊ ಈಗ ನಾನೇನ್ ಮಾಡ್ತೀನಿ, AD ಬಂದ್ಬಿಟ್ಟು 8√3 ಮೀಟರ್ ಅಂತ ಬರ್ತೀನಿ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಸೊ ಇದೇನಿದು ಡಿ. ಓಕೆ, ಸೊ ಈಗ ನಾನು ನೆಕ್ಸ್ಟ್ ಏನು DC ಬೇಕು. ಓಕೆ, ಇದು DC ಬೇಕು. ಇದು ಬೇಕಂದ್ರೆ ನಾನೇನ್ ಮಾಡ್ತೀನಿ, ಫಸ್ಟ್ BD ಕಂಡಿಡಿತೀನಿ, ಆಮೇಲೆ DC ಕಂಡಿಡಿತೀನಿ. ಓಕೆ, ಫಸ್ಟ್ BD ಕಂಡಿಡಿತೀನಿ. ಈಗ ನಾನು ನೋಡ್ರಿ BD ಗೊತ್ತು. ಓಕೆ, ಅಪೋಸಿಟ್ ಅಂದ್ರೆ ಲೈಕ್ ನನಗೆ ಅಡ್ಜಸೆಂಟ್ ಬೇಕು, ಅಪೋಸಿಟ್ ಗೊತ್ತು. ಸೊ ಅಪೋಸಿಟ್ ಅಡ್ಜಸೆಂಟ್ ಇರೋ ಫಾರ್ಮುಲಾ ಏನು, tan theta. ಸೊ tan theta is equal to ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ tan theta ಇದ್ದಲ್ಲಿ ಏನ್ ಬರಿತೀನಿ, 30 ಬರಿತೀನಿ. ಅಪೋಸಿಟ್ ಬಂದ್ಬಿಟ್ಟು 4√3, ಅಡ್ಜಸೆಂಟ್ ಬಂದು BD. ಓಕೆ, ಈಗ tan 30 ವ್ಯಾಲ್ಯೂ ಏನು, 1/√3 is equal to ಓಕೆ 4√3 ಡಿವೈಡೆಡ್ ಬೈ BD. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1 into BD is equal to 4√3 into √3. ಸೊ BD is equal to ಏನಾಗುತ್ತೆ 4 √3 into √3 ಏನಾಗುತ್ತೆ, ನಿಮಗೆ ಬೇಸಿಕ್ ಏನ್ ಗೊತ್ತಿರಬೇಕು, √3 into √3 ಅಂದ್ರೆ ನಥಿಂಗ್ ಬಟ್ √3 ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ 3 ಆಗುತ್ತೆ. √3 into √3 ಏನಾಗುತ್ತೆ 3 ಆಗುತ್ತೆ. 4 into 3 BD ವ್ಯಾಲ್ಯೂ ಏನಾಗುತ್ತೆ 12 ಮೀಟರ್ ಆಗುತ್ತೆ. ಓಕೆ, ಸೊ ನಾನು ಇಲ್ಲಿ ಬರ್ಕೊಂತೀನಿ BD ವ್ಯಾಲ್ಯೂ ನನಗೆ. ಓಕೆ, ಇಲ್ಲಿ ಬರಿತೀನಿ ಸೊ ದಟ್ ಈಸಿ ಆಗಲ್ಲ. BD ವ್ಯಾಲ್ಯೂ ಏನು 12 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇದಿಷ್ಟೇ ರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೋಡ್ರಿ ನನಗೇನ್ ಗೊತ್ತು, BD ಗೊತ್ತು. BD ಬಂದ್ಬಿಟ್ಟು 12 ಮೀಟರ್ ಅಂತ ಗೊತ್ತು. ನೀವೇ ನೋಡ್ರಿ BD 12 ಮೀಟರ್ ಅಂತ ಗೊತ್ತು. BD ಏನಂತ ಬರಿಬಹುದು, BC ಪ್ಲಸ್ CD ಅಂತ ಬರಿಬೋದಾ. BD ನ ನಾನು BC ಪ್ಲಸ್ CD ಅಂತ ಬರಿತೀನಿ. ನೀವೇ ನೋಡ್ರಿ BD ನ ನಾನು BC ಪ್ಲಸ್ CD ಅಂತ ಬರಿತೀನಿ. ಓಕೆ, ಈಗ ನನಗೆ ಆಲ್ರೆಡಿ BC ವ್ಯಾಲ್ಯೂ ಗೊತ್ತು, ಎಷ್ಟು 4 ಅಂತ ಗೊತ್ತು. 4 ಪ್ಲಸ್ CD is equal to 12. CD is equal to 12 ಪ್ಲಸ್ 4 ಹಾಕೊಂಡು ಹೋದ್ರೆ -4. CD is equal to 12 ಅಲ್ಲಿ 4 ಹೋದ್ರೆ 8 ಮೀಟರ್. ಓಕೆ, ಸೊ ಇದು -4, 12 ಅಲ್ಲಿ 4 ಹೋದ್ರೆ 8. ಓಕೆ, ಇಲ್ಲಿ ನೋಡ್ರಿ DC ಅಂದ್ರೆ ಒಂದೇ, CD ಅಂದ್ರೆ ಒಂದೇ. ಸೊ ನಥಿಂಗ್ ಬಟ್ 8 ಮೀಟರ್ ಆಗುತ್ತೆ. DC ವ್ಯಾಲ್ಯೂ 8 ಮೀಟರ್. ಓಕೆ, ಸೊ 4 ಫೈಂಡ್ ಮಾಡಿದ್ವಿ. ನೀವು ಜಸ್ಟ್ ಏನಂದ್ರೆ ಟ್ರಯಾಂಗಲ್, ರೈಟ್ ಟ್ರಯಾಂಗಲ್ ನೋಡ್ಬಿಟ್ರೆ ಈಸಿಯಾಗಿ ಎಲ್ಲವೂ ಫೈಂಡ್ ಮಾಡ್ಬೋದು. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.